ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಈ ಸ್ಥಳ ನೋಡಿದಿರಾ, ಬಹಳ ಸುಂದರವಾಗಿದೆ ಅಲ್ಲ? ಬಹಳ ಸುಂದರವಾದಂಥ ಒಂದು ಸ್ಥಳ, ಸೌತ್ ಆಫ್ರಿಕಾದಲ್ಲಿ ಇರುವಂಥ ಒಂದು ರಮಣೀಯವಾದಂಥ ಸ್ಥಳದಲ್ಲಿ ನಿಂತು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ದೇವರು ಇಂದು ಒಂದು ಸುಂದರವಾದ ವಾಕ್ಯವನ್ನು ನಮ್ಮ ನೆನಪಿಗೆ ತರುತ್ತಿದ್ದಾರೆ. ಕೀರ್ತನೆಗಳು 95ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ಆತನು ನಮ್ಮ ದೇವರು, ನಾವೋ ಆತನು ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವ. ಒಬ್ಬ ಭಕ್ತನಿಲ್ಲಿ ಒಂದು ಸುಂದರವಾದ ಕಾರ್ಯವನ್ನು ನೆನಪಿಗೆ ತರುತ್ತಿದ್ದಾನೆ. ಆತನು ನಮ್ಮ ದೇವರು. ಯಾರೋ? ಭೂಮಿ ಆಕಾಶಗಳನ್ನುಂಟು ಮಾಡಿದ ದೇವರು, ನಮ್ಮ ದೇವರು, ನಿಮ್ಮ ದೇವರು. ನಾವು ಆತನು ಪಾಲಿಸುವಂತ ಪ್ರಜೆಯು, ಅಂದರೆ ಒಬ್ಬ ಕುರುಬನು ಕುರಿಗಳ ಹಿಂಡನ್ನು ಇಟ್ಟುಕೊಂಡು ಅದನ್ನು ಪರಿಪಾಲಿಸುವ ಹಾಗೆ ದೇವರು ನಮ್ಮನ್ನು ಕಾಪಾಡಿ ನಡೆಸುತ್ತಾ ಇದ್ದಾರೆ ಎಂಬುದನ್ನು ಈ ವಾಕ್ಯದ ಮೂಲಕ ನಾವು ಸ್ಪಷ್ಟವಾಗಿ ತಿಳಿಯಬಹುದು. ಯೇಸುಕ್ರಿಸ್ತನು ಕೂಡ ತನ್ನ ಕುರಿತಾಗಿ ಹೇಳುವಾಗ ನಾನು ಒಳ್ಳೆ ಕುರುಬನು ಎಂಬುದಾಗಿ ಹೇಳಿದ್ದಾನೆ. ಕೀರ್ತನೆಗಳಲ್ಲಿ ಓದುವಾಗ ಯೆಹೋವನು ನನಗೆ ಕುರುಬನೆಂಬುದಾಗಿ ಓದುತ್ತೇವೆ. ಆತನು ಕುರುಬನಾಗಿರುವುದರಿಂದ ನನಗೆ ಯಾವುದೇ ಕೊರತೆ ಇಲ್ಲ, ನನಗೆ ಯಾವುದೇ ಅವಶ್ಯಕತೆಯೂ ಇಲ್ಲ ಎಂಬುದಾಗಿ. ಅಂದರೆ ಏನರ್ಥ? ಒಬ್ಬ ಕುರುಬನು, ತನ್ನ ಕುರಿಗಳನ್ನು ಪರಿಪಾಲಿಸುವಂತ ಕುರುಬನು, ಬೆಳಗ್ಗೆ ಅವನು ಕೂಡಿ ಹಾಕಿದಂತ ಆ ಕುರಿಯ ಹಿಂಡನ್ನು ಬಿಟ್ಟ ಕೂಡಲೇ ಆ ಕುರಿಗಳು ಅವನ ಹಿಂದೆ ಹೋಗುತ್ತವೆ. ಆ ಕುರಿಗಳಿಗೆ ಏನಾದರೂ ಚಿಂತೆ ಇದೆಯಾ? ಇಂದು ನಾವು ಏನು ತಿನ್ನುವುದು, ನಮಗೆ ಎಲ್ಲಿ ಹುಲ್ಲು ಸಿಗುತ್ತದೆ, ಯಾರು ನಮಗೆ ಆಹಾರ ಕೊಡುವರು ಎಂಬುದಾಗಿ ಆ ಕುರಿಗಳು ಏನಾದರೂ ಯೋಚನೆ ಮಾಡುತ್ತವ? ನಾವು ಎಲ್ಲಿ ನೀರು ಕುಡಿಯುವುದು, ನಮಗೆ ಎಲ್ಲಿ ನೀರು ಸಿಗುತ್ತದೆ ಎಂದು ಚಿಂತಿಸುತ್ತದ? ಒಂದು ವೇಳೆ ಹುಲಿ ಬಂದರೆ ಅಥವಾ ತೋಳ ಬಂದರೆ ಯಾರು ನಮ್ಮನ್ನು ಕಾಪಾಡುತ್ತಾರೆ ಎಂಬುದಾಗಿ ಚಿಂತೆ ಮಾಡುತ್ತದ? ಯಾವುದರ ಕುರಿತು ಚಿಂತಿಸುವುದಿಲ್ಲ, ಯೋಚಿಸುವುದಿಲ್ಲ, ಭಯಪಡುವುದಿಲ್ಲ. ಯಾಕೆಂದರೆ ನನಗೆ ಒಬ್ಬ ಒಳ್ಳೆ ಕುರುಬನಿದ್ದಾನೆ, ಹಸಿರು ಹುಲ್ಲುಗಾವಲಲ್ಲಿ ಮೇಯಿಸುತ್ತಾನೆ, ವಿಶ್ರಾಂತಿಕರ ನೀರುಗಳ ಬಳಿಗೆ ಬರಮಾಡುತ್ತಾನೆ, ಅವನ ಕೈಯಲ್ಲಿ ದೊಣ್ಣೆಯೂ ಕೋಲು ಇದೆ, ನನಗೆ ಆಹಾರ ಕೊಡುತ್ತಾನೆ. ನನಗೆ ವಿರೋಧವಾಗಿ ತೋಳ ಬಂದರು, ಒಂದು ವೇಳೆ ಹುಲಿ ಬಂದರು, ಸಿಂಹವೇ ಬಂದರು, ಅವನು ನನ್ನನ್ನು ಕಾಪಾಡುತ್ತಾನೆ ಎಂಬುದಾಗಿ ದೃಢ ನಿಶ್ಚಯ ಹೊಂದಿರುವುದರಿಂದ ಯಾವುದರ ಕುರಿತು ಯೋಚಿಸುವುದಿಲ್ಲ, ಚಿಂತಿಸುವುದಿಲ್ಲ. ಅದೇ ರೀತಿ ನಾವು, ಕರ್ತನು ನಮ್ಮ ಕುರುಬನಾಗಿ ಇದ್ದಾನೆ, ಆತನು ಪರಿಪಾಲಿಸುವ ಹಿಂಡಾಗಿ ನಾವು ಇದ್ದೇವೆ, ಆದ್ದರಿಂದ ನಮಗೆ ಯಾವುದೇ ಕೊರತೆ ಇಲ್ಲ ಎಂದು ಸಂತೋಷವಾಗಿ ಹೇಳಬೇಕು. ನೀವು ಹೇಳುವಿರಾ? ನೀವು ಸಂತೋಷವಾಗಿ ಹೇಳಿರಿ, ಆತನು ನೋಡಿಕೊಳ್ಳುವನು, ಆತನು ಒಳ್ಳೆ ಕುರುಬನಾಗಿದ್ದಾನಲ್ಲ, ಸುಂದರವಾಗಿ ಮುನ್ನಡೆಸುವನು, ಅವಶ್ಯಕತೆಗಳನ್ನು ಸಂಧಿಸುವನು, ಕಾಪಾಡುವನು, ಕೊರತೆ ಇಲ್ಲದೆ ಮುನ್ನಡೆಸುವನು. ಸರಿನಾ? ನೀವು ನಂಬಿಕೆಯಿಂದ ಹೇಳಿರಿ, ಯೆಹೋವನು ನನಗೆ ಕುರುಬನು, ನಾನು ಆತನು ಪರಿಪಾಲಿಸುವ ಹಿಂಡಾಗಿ ಇದ್ದೇನೆ, ಆತನು ನನಗೆ ಕುರುಬನಾಗಿರುವುದರಿಂದ, ಸುಂದರವಾಗಿ ನಡೆಸುವುದರಿಂದ ನನಗೆ ಯಾವುದೇ ಕೊರತೆಯೂ ಇಲ್ಲ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.